ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಲ್ಲಿ ರೈತರಿಗೆ ಬಂದು ಏನೇ ಒಂದು ಕುರಿನೋ ಅಥವಾ ಒಂದು ಹಸುನೋ ಏನೋ ಹೊಡೆದ್ರೆ ಇಷ್ಟು ಅಂತ ಅಮೌಂಟು ಫಿಕ್ಸ್ ಮಾಡಿ ಸರ್ಕಾರದಿಂದ ಏನು ಕಟ್ಕೊಡ್ತಾರೆ, ಅದೇ ಥರ ನಾವು ಅವರ ಪ್ರಾಣಿಗಳು ಏನೇ ಬಂದು ಅನಾಥಾಶ್ರಯ ಆದ್ರೂ ನಾವು ಅದನ್ನು ಕಟ್ಕೊಡ್ತೀವಿ ಅವ್ರಿಗೆ. ಅದೇ ಥರ ಫಿಕ್ಸ್ ಮಾಡಲಿ ಅವರು, ಅದರದ್ದೇನು ಸಮಸ್ಯೆ ಇಲ್ಲ. ಅಂದರೆ ಬಂದ ತಕ್ಷಣ ಇವರು FIR ಮಾಡಿ ಪಾರ್ಟಿ ಮೇಲೆ FIR ಮಾಡಿ ಆಮೇಲೆ ಜಮೀನು ಹತ್ರ ಬರ್ತಾರೆ. ಅವ್ನ ಪಾರ್ಟಿನೇ ಊರಲ್ಲಿ ಇರಬಾರ್ದು. ಆ ಥರ ಕೆಲಸಗಳನ್ನ ಇವು ಅಧಿಕಾರಿಗಳು ಮಾಡ್ಕೊಬರ್ತಾರೆ. ಬಟ್ ನಮ್ಮಲ್ಲಿ ರೈತರು ನಾವು ಆ ಥರ ಕೆಲಸ ಮಾಡೋಕೆ ನಮ್ಗೆ ಒಂದು ಅನುಕೂಲತೆ ಮಾಡ್ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. भारतीय किसान संघ के, गौ माता के, बलराम के. ಆಗಲ್ಲ, ಮಾಡೋಕ್ಕಾಗಲ್ಲ. ನಾವು ಬೆಳೆಯೋದೇನಿಗೆ ಏನಂತ ಸರ್ಕಾರ ಏನು ತಿಳ್ಕೊಂಡಿದ್ದಾರೆ, ಇವ್ರು ಬೆಳೆಯೋದು ಬಿಡಪ್ಪ, ಎಲ್ಲಿಂದ ನಾಲ್ಕು ಗೇಟೆ ಅಂತ ಬರುತ್ತೆ, ಅಲ್ಲಿಂದ ಬೆಳೆಯಿಂದ ತರ್ಸೋಣ ಅಂತ ಯೋಚನೆ ಮಾಡಿ. ಆದರೆ ನಮ್ಮ ರೈತರು ಯಾರು ಕೊಡ್ತಿಲ್ಲ, ಪ್ರೋತ್ಸಾಹ ಯಾರು ಕೊಡ್ತಿಲ್ಲ ನಮ್ಮ ರೈತರಿಗೆ. ಯಾಕೆ ಕೊಡ್ತಾರೆ? ದಯವಿಟ್ಟು ಇದನ್ನ ನೀವು ಭಾಳ ಚಿಂತನೆ ಮಾಡಿ ಒತ್ತು ಕೊಡಬೇಕು ಅಂತ. ನಾವು ಒಂದು ಇಷ್ಟು ದಿನ ಅಂತ ನಮ್ಗೆ ಗಡುವು ಕೊಡ್ತಾರೆ ಸರ್. ಅಷ್ಟೊಳ ನೀವು ಪರಿಹಾರ ಬೇಗ ಮಾಡಲಿಲ್ಲ ಅಂದರೆ ನಾವು ಯಾವ ಆಫೀಸ್ಗಳನ್ನು ಅದಾಗ್ತೀವಿ, ನಾವೇ ಬೀಗ ಹಾಕ್ತೀವಿ. ಅದು ಯಾವ ಸರ್ಕಾರ ಬಂದು ಅದನ್ನ ಪರಿಹಾರ ಮಾಡ್ತಾರೆ ನೋಡೋದು. ನೀವ್ಯಾಕೆ ಸಂತೋಷ ಮಾಡೋದು? ಮತ್ತೆ ಊಟ ಮಾಡಿ ಬಂದಿದ್ದಾನೆ ಕೆಲಸ ಮಾಡೋಕ್ಕಾಗಲ್ಲ, ಉಪವಾಸ ಬಂದು ಮಾಡ್ತೀರಾ? ಇವೆಲ್ಲ ಇಲ್ಲಿ ಊಟ ಮಾಡ್ತೀರಾ ನೀವು? ಎಲ್ಲಿ ಎಷ್ಟು ಅಂತ ಅಯ್ಯೋ ಅನಿಸ್ತದೆ ಸರ್ ರೈತರನ್ನ. ದಯವಿಟ್ಟು ಈ ಹೋರಾಟ ಆಗಬಾರ್ದು ನಿಮ್ಗೆಲ್ಲ ಅಂತ ಎಲ್ಲರೂ ಮನವಿ ಕೊಡ್ತಾ ಇದ್ದೀವಿ. ಬೇಗ ಪರಿಹಾರ ಕೊಡ್ಬೇಕು. ಬೇಜಾರಾಗಿರುವಂತಹ ಸಿಟಿಸನ್ಸ್ ಯಾರಿದ್ದಾರೆ, ನಮ್ಮ ಪ್ರಜೆಗಳು ಯಾರಿದ್ದಾರೆ, ಅವ್ರಿಗೆ ಇರುವಂತಹ ಹಕ್ಕುಗಳು, ಎಲ್ಲ ಹಕ್ಕುಗಳು ಕೂಡ ನಿಮಗೂ ಕೂಡ ಇದೆ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಹೇಳಿದ್ರೆ ಇಲ್ಲ ಅದು ತಪ್ಪಿದೆ ಅಂತ ನೀವು ಹೇಳ್ಬೋದು. ಕಡಾಖಂಡಿತವಾಗಿ ಹೇಳಿ. ನೀವು ಇನ್ನೂ ಕೂಡ ಈ ಪ್ರಜೆಗಳು, ನಮಗಿರೋ ಹಕ್ಕುಗಳು ಏನಿದೆ ನಿಮಗೂ ಕೂಡ ಎಲ್ಲ ಹಕ್ಕುಗಳು. ಯಾವ ತಾರೀಕಿಗೆ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ, ಡಿಸೆಂಬರ್ 10ನೇ ತಾರೀಕಿಗೆ ಯಾಕೆ ಮಾಡ್ತೀವಿ ನಾವು ಗೊತ್ತಿದೆ ಯಾರಿಗಾದ್ರು? ಏನಂತ ಗೊತ್ತಿದೆ ಅಲ್ಲ ಎಲ್ರಿಗೂ. ಸೊ ಅದನ್ನೇ ನಾವು ಕೂಡ ಅಳವಡಿಸ್ಕೊಂಡು, ಮತ್ತು ಇತರೆ ದೇಶದ ಸಂವಿಧಾನದಲ್ಲಿ ಏನೇನು ಅಧಿಕಾರಗಳಿದ್ದಾವೆ, ಹಕ್ಕುಗಳಿದ್ದಾವೆ, ಅವನ್ನ ಅಳವಡಿಸ್ಕೊಂಡು ನಾವೇನ್ ಮಾಡಿದ್ರೆ ನಾವು ಸಂವಿಧಾನವನ್ನು ಅಕ್ರಮ ಮಾಡಲಿಕ್ಕೆ ತಾಲೂಕು ಕಾನೂನು ಸೇವಾ ಸಮಿತಿ ಚಳ್ಳಕೆರೆಯಿಂದ ಬಂದಿದ್ದಾರೆ ನಮ್ಮ ಜೊತೆಗೆ, ಹಾಗೂ ಪೊಲೀಸ್ ಇಲಾಖೆ ಸರ್ಕಾರದೊಂದಿಗೆ ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೌದಾ? ಸೊ ಇದರಲ್ಲಿ ಏನು ಸಮಿತಿ ಅಂತ ಹೇಳಿದ್ರೆ, ನಾವು ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೇವೆ. ಸೊ ಅದು ರಾಷ್ಟ್ರ ಮಟ್ಟದ ಸಮಿತಿ ಇದೆ. ರಾಷ್ಟ್ರ ಮಟ್ಟದಲ್ಲಿ ನಾವೇನು ಹೇಳ್ತೇವೆ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಕರೀತಾರೆ, ನಾಲ್ಸಾ ಅಂತ ಕರೀತಾರೆ. ಅದು ರಾಜ್ಯ ಮಟ್ಟದಲ್ಲಿ ಕಾಲ್ಸಾ ಅಂತ ಇದೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ. ಜಿಲ್ಲಾ ಮಟ್ಟದಲ್ಲಿ DLSA ಅಂತ ಇದೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ. ಸೊ ಅದೇ ರೀತಿ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ, ಸಮಿತಿ ಅಂತ ಕರಿತೀವಿ ನಾವು. ಸಮಿತಿ ಇದೆ. ಆ ಸಮಿತಿಗೆ ನಾನು ಒಬ್ಬ ನ್ಯಾಯಾಧೀಶನಲ್ಲದೆ ನಾನು ಆ ಸಮಿತಿಗೆ ಅಧ್ಯಕ್ಷನಾಗಿರ್ತೇನೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಕಾನೂನು ಅರಿವು
ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಕಾನೂನು ಅರಿವಿಲ್ಲದೆ ಎಷ್ಟೋ ಜನ ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಅವರು ಹೊರಗಿನ ತಪ್ಪಿಸ್ಬೋದು ಹೇಗೆ ತಪ್ಪಿಸ್ಬೋದು ಅಂತ ಹೇಳಿ ಕಾನೂನಿನ ಜಾಗೃತಿನ ಮೂಡಿಸುವ ಮೂಲಕ ಅಂತ ಹೇಳಿ, ಅದ್ರ ಜೊತೆಗೆ ನಾವು ಕಾನೂನಿನ ಅವಶ್ಯಕತೆ ಯಾರಿಗಿರುತ್ತೆ, ಯಾರಿಗೆ ಸಹಾಯ ಬೇಕಿರುತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ. ಸೊ ಇದು ನಮ್ಮ ಕೆಲಸ. ಸೊ ಈಗ ಜಾಗೃತಿ ಕಾರ್ಯಕ್ರಮದಲ್ಲಿ ಮೊನ್ನೆ ನಾವು ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆ. ಇದು ಬರೆದ್ರ ಯಾವ ಟಾಪಿಕ್ ಬಗ್ಗೆ? ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.